Rishi. Spitz, ja, ne? Record. India? Yeah. So, you're from Uttar Bharata, Dakshina Bharata? South India. ತಮಿಳ್ ಪಿಗರು. What? ಏನಿಲ್ಲ, ಸಾರಿ, ಕ್ಷಮಿಸಿ. ಇರ್ಲಿ, ವಿಚ್ ಪ್ಲೇಸ್? ಕನ್ನಡ ಬರುತ್ತಾ? ಅಯ್ಯೋ, ನಮ್ಮನ್ನು ಕೇಳ್ತಾ ಇದ್ದೀರಾ? ನಾವು ಅಚ್ಚ ಕನ್ನಡಿಗರು. ಎನಿವೇಸ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಾನ್ ಕುಬೇರ ಅಂತ. ನೀವು ರೀತು ಅಂತ ಗೊತ್ತಾಯ್ತು. ಮಕ್ಕಳೆಲ್ಲ ಹಾಡ್ತಾ ಇದ್ರು. ಕೇಕ್ ಖಾಲಿ ಆಗ್ತಿದೆ, ಒಂದೆರಡು ಪೀಸ್ ಕೇಕ್ ಕೊಟ್ಟಿದ್ರೆ. ಥ್ಯಾಂಕ್ ಯು. ಇನ್ನೊಂದು ಪೀಸ್ ಕೊಡ್ತೀರಾ? ನಮ್ಮ ಮಾವ ಬೇರೆ ಇದ್ದಾನೆ. ನಾವು ನಿಮ್ಮ ಥರನೇ ರಸ್ತೆ ಬಿದ್ದಿದ್ವಿ. ಹಲೋ, ನಾನೇನು ರಸ್ತೆಗೆ ಬಿದ್ದಿಲ್ಲ. ನಂಗೆ ಮನೇನೂ ಇದೆ, ಅಪ್ಪ ಅಮ್ಮನೂ ಇದ್ದಾರೆ. ಹೌದಾ? ಮತ್ತೆ ಯಾಕೆ ಈ ಥರ ರಸ್ತೆ ಪಕ್ಕ ಅಬ್ಬೆ ಬರೆಯಂಗೆ ಕೇಕ್ ಕಟ್ ಮಾಡೋ ರೇಂಜಿಂಗ್ ಏನಾಯ್ತು? ನಂಗಿದಿಷ್ಟ. ಸರಿ, ನಮ್ಮೂರಲ್ಲಿ ನಿಮ್ದು ಯಾವರು? ವಾಟ್? ಅಂದರೆ ಕರ್ನಾಟಕದಲ್ಲಿ ಎಲ್ಲಿ ಅಂತ? ನಾನು ಸ್ಕೂಲ್ ಡೇಸಲ್ಲೇ ಇಲ್ಲಿಗೆ ಬಂದೆ. ಮೊದಲು ಮೈಸೂರು. ನಿಮ್ಮದು? ನಮ್ಮದು ಅಲ್ಲೇ ಪಕ್ಕ ಸೈಡಲ್ಲಿ, ರೂರಲ್ಲು. ಒಳ್ಳೇದು. ಬರಲಾ? ಹೊರಟ್ರಾ? ಸರಿ. ಎಕ್ಸ್ಕ್ಯೂಸ್ ಮೀ, ಹುಡುಗಿರ್ ಮಾತಾಡ್ಸಿದ್ರೆ ಫೋನ್ ನಂಬರ್ ಕೇಳಲ್ವಾ? 1000 ಹುಡುಗ್ರಿಗೆ ನಂಬರ್ ಕೊಡ್ತಾ ಇರ್ತೀರಾ, ಸುಮ್ಮನೆ ನಮ್ಗೆ ಯಾಕೆ ಅಂತ. ಹೆಂಗೋ ಹುಡ್ಕೊಂಬರ್ತೀನಿ ಬಿಟ್ರೆ. ಓಕೆ, ಬಾಯ್. ಬಾಯ್. ಮುಂಚೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಮುಂಚೆದು ಗೊತ್ತಿಲ್ಲ, ಬಟ್ ಇವಾಗ ತುಂಬಾ ಚೆನ್ನಾಗಿದೆ. ಹಲೋ, ಮಧ್ಯ ಮಾತಾಡಕ್ಕೆ ಯಾರು ಹೇಳಿದ್ದು? ನೀವೇನೋ ಕೇಳಿದ್ರಿ, ಹೇಳಿದ್ನಪ್ಪ. ಕೇಳಿದ ತಕ್ಷಣ ಉತ್ತರ ಕೊಡೋದಾ? ನವರಂಧ್ರಗಳು ಬಂದ್ ನಮ್ದು, ಗಪ್ ಚುಪ್. ಹೇಳಿದ ತಕ್ಷಣ ಸುಮ್ಮನೆ ಇದ್ಬಿಡೋದು. ಇನ್ನೇನ್ ಮಾಡ್ಲಿ ಹೇಳ್ರಿ ಅತ್ಲಾಗೆ. ಆಚೆ ಹೋಗಿ, ಗೋ. ಸರಿ. ಹಲೋ. ಬರೀ ಅಡ್ಜಸ್ಟ್ಮೆಂಟು, ಕ್ಲಾರಿಟಿ ಇಲ್ಲ, ಮಣ್ಣು ಇಲ್ಲ. ಯಾಕದ್ ನೋಡಿದ್ದು? ನಾ ತಲೆ ಬಾಚ್ಕೋತಾ ಇರುವಾಗ? ಕದ್ದೆಲ್ ನೋಡ್ದೆ? ಡೈರೆಕ್ಟ್ ಆಗಿ ನೋಡ್ದಪ್ಪ. ನನ್ನ ಪಪ್ಪನು ಮಮ್ಮಿ ಡ್ರೆಸ್ ಚೇಂಜ್ ಮಾಡ್ತಾ ಇರುವಾಗ ಕದ್ ನೋಡಿ ಲವ್ ಆಗಿ ಮದ್ವೆ ಆಗಿತ್ತು. ಅಯ್ಯೋ, ನಾವು ಡ್ರೆಸ್ ಚೇಂಜ್ ವರ್ಗೂ ಹೋಗಿಲ್ಲಪ್ಪ. ಬರೀ ನಿಮ್ ಕೂದ್ಲು ಬಾಚಣಿಗೆ ನೋಡಿದ್ವಿ ಅಷ್ಟೇ. ಮಮ್ಮಿ ಕೂದ್ಲು ಎಷ್ಟು ಉದ್ದ ಇತ್ತು, ಮೈಸೂರು ಎಷ್ಟು ಚೆನ್ನಾಗಿತ್ತು. ಅಲ್ಲ, ಈ ಮೈಸೂರಿಗೂ ನಿಮ್ ಮಮ್ಮಿ ಕೂದ್ಲಿಗೂ ಏನ್ರಿ ಸಂಬಂಧ? ಇದೆ, ಕೇಳೋದಾದ್ರೆ ಕೇಳಿ, ಇಲ್ಲಾಂದ್ರೆ ಎದ್ದೋಗಿ. ನಾ ಮಾತಾಡೋದೇ ಹಂಗೆ, ಯಾವ್ದ್ಯಾವ್ದಕ್ಕೂ ಸಂಬಂಧ ಇರಲ್ಲ. ಹೋಗ್ಲಿ, ಕಂಟಿನ್ಯೂ. ನಾ ಹೇಳಲ್ಲ. ನಾನು ಮಮ್ಮಿ ಮೈಸೂರಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಎಲ್ಲರೂ ನಮ್ಮ ಕೂದಲು ನೋಡ್ತಿದ್ರು, ಗೊತ್ತಾ? ಸರಿ. ಏನ್ ಸರಿ? ಅದೇ ನಿಮ್ ಕೂದ್ಲು. ಮೈಸೂರಿಂದ ಇಲ್ಲಿಗೆ ಬಂದ ಮೇಲೂ ಅಮ್ಮ ತಲೆ ಸ್ನಾನ ಮಾಡಿಸ್ತಾ ಇದ್ರು, ಅಪ್ಪ ಸ್ಕೂಲಿಗೆ ಡ್ರಾಪ್ ಮಾಡ್ತಾ ಇದ್ರು. ತುಂಬಾ ಆಸೆ ಪಟ್ಟು ಈ ಮನೇನ ಕೊಂಡ್ಕೊಂಡ್ವಿ. ಇಲ್ಲೇ ಇದೇ ಜಾಗದಲ್ಲಿ, ಈ ಕಡೆ ಪಪ್ಪ, ಈ ಕಡೆ ಮಮ್ಮಿ. ಮಧ್ಯ ನಾನು ಮಲ್ಕೊಂಡು ಚಂದ್ರನ್ ನೋಡ್ತಾ ಇದ್ವಿ. ಪಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು, ಚಂದ್ರನ್ ಆ ಕಡೆ ಇರೋ ದೊಡ್ಡ ಚುಕ್ಕಿ ಪಪ್ಪ ಅಂತೆ, ಈ ಕಡೆ ಇರೋ ಮೀಡಿಯಂ ಚುಕ್ಕಿ ಮಮ್ಮಿ ಅಂತೆ, ಮಧ್ಯದಲ್ಲಿರೋ ಚಂದ್ರ ನಾನಂತೆ. ಅಲ್ಲ ರೀ, ಈ ಚಂದ್ರ ಗಂಡ್ಸಲ್ವಾ? ನಮ್ ಕಂಟ್ರಿಯಲ್ಲಿ ಸೂರ್ಯ ಚಂದ್ರ ಎಲ್ಲ ಹೆಂಗಸ್ರು. ಚಂದಿರನ ತುಂಡು ಹೇಳುತ್ತಿದೆ ಹಾಡು, ಚುಕ್ಕಿಗಳೇ ಮಲಗಿ ಹಾಯಾಗಿ, ಚುಕ್ಕಿಗಳೇ ಮಲಗಿ ಹಾಯಾಗಿ. ನಾನು ಯಾವಾಗಲೂ ಈ ಹಾಡು ಹೇಳ್ಕೊಂಡು ಪಪ್ಪ ಅಮ್ಮನ ಮಲಗಿಸ್ತಿದ್ದೆ. ಅದು ನಂಗೆ ತುಂಬ ಇಷ್ಟ. ಆದರೆ ಈಗ ಎಲ್ಲ ನಾಶ ಆಗೋಯ್ತು. 3 ಜನ 3 ದಿಕ್ಕು. ರೀ ದಯವಿಟ್ಟು ಅಳ್ಬಿಡಿ. ನಮ್ಮ ಅಪ್ಪನಿಗೂ, ಅಯ್ಯೋ ನಮ್ಮ ಅಪ್ಪ ಸರಿಲ್ಲ, ನಮ್ಮ ಅಮ್ಮನಿಗೂ ನಂಗೆ ಸಮಾಧಾನ ಮಾಡಕ್ಕೆ ಬರಲ್ಲ. ನಿಮ್ಮ ಕಾಲು ಹಿಡಿತೀನಿ, ಅಳ್ಬಿಡಿ. ಬನ್ನಿ ಇಲ್ಲಿ. ಎಲ್ಲಿ? ಪಕ್ಕದಲ್ಲಿ. ಹೇಳಿ. ನಾ ತಲೆ ಕೆಟ್ಟಾಗೆಲ್ಲ ಇಲ್ಲಿ ಬಂದು ಚಂದ್ರನ್ ನೋಡ್ತೀನಿ. ಬೈ ಮಿಸ್ಟೇಕ್ ಇವತ್ತೇನೋ ನೀವು ಬಂದಿದ್ದೀರಾ. ಹೋಗ್ಲಿ ಪಾಪ ಅಂತ ನಿಮ್ಗೂ ಚಂದ್ರನ್ ತೋರಿಸ್ತೀನಿ, ಪಾಚ್ಕೊಳ್ಳಿ. ಎಲ್ಲಿ? ಪಕ್ಕದಲ್ಲಿ. ಪಕ್ಕದಲ್ಲ? ಪಾಚ್ಕೊಳ್ಳೋಣ. ಮಲ್ಗಿ ಅಂದ ತಕ್ಷಣ ಇಷ್ಟು ಹತ್ರ ಬಂದು ಮಲ್ಗೋದಾ? ಸ್ವಲ್ಪ ದೂರ ಹೋಗಿ. ಸರಿ. ಹೋಗಿ ಅಂದ ತಕ್ಷಣ ಹೊಟ್ಟೋಗೋದು. ನನಗೂ ಬೇಡ ನಿಮಗೂ ಬೇಡ, ನನ್ನ ಶರ್ಟಿಗೆ ನಿಮ್ಮ ಟಾಪ್ದಾಗಲಿ, ಇವತ್ತಿಗೆ ಸಾಕು.
ಯಾವ್ದೆಷ್ಟು ಸಾಕು ಅಂತ ನಾ ಹೇಳ್ತೀನಿ. ಸುಮ್ಮನೆ ಚಂದ್ರನ್ ನೋಡಿ. ನೋಡೋಣ. ನಾನು ಚಿಕ್ಕನಾಗಿದ್ದಾಗ ಅಪ್ಪಮ್ಮನ ಜೊತೆ ಮಲ್ಕೊಂಡು ಚಂದ್ರ ಬೇಕು ಅಂತಿದ್ದಂತೆ. ನನ್ನ ಮಗ ನಮ್ಮ ಅಪ್ಪ 4 ಬಿಟ್ಟು ರೂಮಿಂದ ಆಚೆ ಹಾಕಿ ಅಮ್ಮನ ಜೊತೆ ಬಾಗ್ಲಾಕೊಂಡ್ಬಿಟ್ಟ. ಓ ಸೋ ಫನಿ. ಹಾ, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಫ್ಲಾಶ್ ಬ್ಯಾಕು. ಎಲ್ರಿಗೂ ಚಂದ್ರ ಒಬ್ನೇ, ಆದ್ರೆ ದುಃಖಗಳು ಮಾತ್ರ ಬೇರೆ ಬೇರೆ. ಶರ್ಟು. ಒಂದ್ ನಿಮಿಷ. ಅಮ್ಮ ಬರಲ್ಲ ಬಿಡಿ, ಈ ಶರ್ಟ್ ನಿಮ್ಗೆ. ಇವತ್ತೇನ್ರಿ ನಿನ್ನೆ ತರ ಕಾಡು ಬೆಟ್ಟ ಸುತ್ತೋದಾ ಅಥವಾ ಇವತ್ತೇನಾದ್ರು ಸ್ಪೆಷಲ್ ಇದೆಯಾ? ನೋ ವೇ. ಅಪ್ಪ ಅಮ್ಮ ಮನೇಲಿ ಕಾಯ್ತಾ ಇರ್ತಾರೆ. ಹೋಗಿಲ್ಲ ಅಂದ್ರೆ ಬಾರ್ಸಾಕ್ ಬಿಡ್ತಾರೆ. ನಿಮ್ಗೆ ಅಪ್ಪ ಅಮ್ಮ ಬೇರೆ ಇದಾರಲ್ವಾ, ನಂಗೆ ನೆನಪೇ ಇರ್ಲಿಲ್ಲ. ಹೋಗೋಣ ಬನ್ನಿ. ಅಯ್ಯೋ, ಹಾಳಾದ ಊರ್ ಬಂದ್ಬಿಡ್ತು. ಏನಾಯ್ತು ಅಂತ ಕೇಳ್ಬಹುದಾ ಕೇಳಬಾರ್ದಾ? ಈ ನಾನ್ಸೆನ್ಸ್ ಯಾಕೆ ತಲೆಗೆ ಕಟ್ಕೊಂಡಿದ್ಯಾ ಅಂತ ಅಪ್ಪ ಅಮ್ಮ ಕೇಳ್ತಾರೆ. ಏನು ಹೇಳೋದು? ಶರ್ಟ್ನ ಹಾಕೊಳ್ಳೋ ಸ್ಟೈಲ್ ಅಲ್ಲ, ತಲೆ ಸುತ್ಕೊಳ್ಳೋ ಸ್ಟೈಲ್ ಅಂತ ಹೇಳಿ ಕೈ ತೊಳ್ಕೊಂಬಿಡಿ. ಕೇಳಲ್ಲ, ಬೈತಾರೆ. ಒಂದ್ಸಲ ಬಿಕಿನಿ ಹಾಕೊಂಡು ಬೀಚಲ್ಲಿ ಮಲಗಿದ್ದಕ್ಕೆ ಊಟನೇ ಬಿಟ್ಬಿಟ್ಟಿದ್ರು. ಬೀಚಲ್ಲಿ ಫೋಟೋ ಗಿಟೋ ತೆಗ್ಸ್ಕೊಂಡಿದ್ರೆ ಕೊಡ್ರಿ ನೋಡೋಣ ಅಂತಂದ್ರೆ ಈ ಹಾಳಾದ ಫೋನಲ್ಲಿ ಒಂದು ಒಳ್ಳೆ ಫೋಟೋನೇ ಇಲ್ಲ. ಬರೀ ಇಂಥದ್ರಲ್ಲಿ ಅಲ್ವಾ ನಿಮ್ಗೆ ಇಂಟ್ರೆಸ್ಟು? ಟೇಸ್ಟೇ ಇಲ್ಲ. ನಾಚಿಕೆ ಆಗಲ್ವಾ? ನಂಗೆ ಗೊತ್ತು, ನಿನ್ನೆ ರಾತ್ರಿ ನೀವೇ ನನ್ನ ಎದೆ ಮೇಲೆ ಎಳ್ಕೊಂಡು ಮಲಗಿಸಿರ್ತೀರ. ಅಯ್ಯೋ, ನೀವೇ ಬಂದು ತಪ್ಕೊಂಡಿರೋದು. ನಾನ್ ದೇವರು ಮರಿ ತರ ಮಲ್ಕೊಂಡಿದ್ದೆ. ಸುಳ್ಳು ಹೇಳ್ಬೇಡಿ. ಯುವ್ ಕಿಸ್ಡ್ ಮೀ. ಮುತ್ತ? ಹೌದು. ಇಲ್ಲಪ್ಪ. ಅಷ್ಟು ಲೇಟಾಗಿ ಯಾಕಿಲ್ಲ ಅಂದ್ರಿ? ಪ್ರಾಮಿಸ್ ಮೀ. ಪ್ರಾಮಿಸ್ ರೇಂಜಿಗೆಲ್ಲ ಹೋಗ್ಬೇಕು ಅಂದ್ರೆ 1 ಕೊಟ್ಟಿರ್ಬೋದು ಹಣೆಗೆ. ಸುಳ್ಳು. ಇಲ್ಲ, ಟೋಟಲ್ ಆಗಿ 2 ಕೊಟ್ಟಿದ್ದೀನಪ್ಪ. ಯಾರನ್ನ ಕೇಳ್ಕೊಟ್ರಿ? ಚಂದಮ್ಮನ್ನ ಬಿಟ್ಟಿ ಪರ್ಮಿಷನ್ ಕೊಡೋದವನೊಬ್ನೇ. ಎಷ್ಟು ಧೈರ್ಯ ಇದ್ರೆ ಮುತ್ತು ಕೊಡ್ತೀರಾ? ನೀವಿಷ್ಟು ಕಂತೆ ಅಂತ ಮೊದಲೇ ಗೊತ್ತಿದ್ರೆ ಜೊತೆಗೆ ಬರೋಕ್ಕೆ ಬಿಡ್ತಾ ಇರ್ಲಿಲ್ಲ. ಹಲೋ, ನೋಡ್ಕೊಳ್ಳಿ, ನಾನೇನು ಕುಳ್ಳಿ ಅಲ್ಲ. ನಿಮ್ಮ ಭುಜ ತನಕ ಬರ್ತೀನಿ ಅಂತ ತೋರ್ಸೋಕೆ ತಪ್ಕೊಂಡಿರೋದು. ಹೈಟ್ ಬಗ್ಗೆ ಡೌಟ್ ಫುಲ್ ಕ್ಲಿಯರ್ ಆಗೋಯ್ತು ಬಿಡ್ರಿ. ಹಲ್ಕಿಸಿಬೇಡಿ. ಇದು ಲವ್ವು ಅಲ್ಲ, ಮಣ್ಣು ಅಲ್ಲ. ಸುಮ್ಮನೆ ಹಂಗೆ. ಹೆಂಗೆ? ಹೆಂಗೆಂಗೋ. ಆಯ್ತು. ಆಮೇಲೆ ನಿನ್ನೆ ರಾತ್ರಿ ನಾನು ಮಲಗಿರ್ಲಿಲ್ಲ. ಗೊತ್ತು. ಮತ್ತೆ ಬೆಳಗಿನ ಜಾವ ನೀವು ಮಲಗಿದ್ದಾಗ ನಾನು ಕಿಸ್ ಕೊಟ್ಟೆ. ಒಂದೇ. ನಾನ್ ಸುಮ್ನೆ ಕಣ್ಣು ಮುಚ್ಕೊಂಡಿದ್ದೆ, ನಿದ್ದೆ ಮಾಡಿರ್ಲಿಲ್ಲ. ಯಾಕೆ ನಿದ್ದೆ ಮಾಡಿರ್ಲಿಲ್ಲ? ಅಯ್ಯೋ, ನಮ್ ಕಷ್ಟ ಯಾರ ಹತ್ರ ಹೇಳೋಣ? ಕೇಳ್ಬೇಡಿ. ಬೇಕಾಗಿಲ್ಲ, ಹಾಳಾಗಿ ಹೋಗಿ. ಹಲೋ ವಾಸ್ತೇನ್ಯ, ನಮ್ಗಿಬ್ರಿಗೂ ಲವ್ ತರ ದಿನ ಒಂದಾಗಿದೆ. ಒಪ್ಕೊಳಕ್ ಇಬ್ರು ರೆಡಿ ಇಲ್ಲ. ದಾರಿ ಬಿಡಿ.